ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ನಿಮ್ಮ ಮುಂದೆ ಒಂದು ಗುಹೆಯಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವ ವಿಗ್ರಹಗಳಾಗಿರಲಿ ಅದೆಲ್ಲ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಅದು ಎಲ್ಲಿರೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೈಲಾಸಗಿರಿ ಅನ್ನೋ ಒಂದು ಬೆಟ್ಟ. ಸೊ ಆ ಬೆಟ್ಟಕ್ಕೆ ಹೋಗೋಣ, ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದು ಬಂದು ಕೈಲಾಸಗಿರಿ ಅನ್ನೋ ಒಂದು ಬೆಟ್ಟ. ಈ ಬೆಟ್ಟ ಬಂದು ಚಿಂತಾಮಣಿ ನಿಯರ್ ಬೈ ಆಗುತ್ತೆ. ಸೊ ಕೋಲಾರಿಂದ ಒಂದು ಅರೌಂಡಿಂಗ್ ಒಂದು 35 ಕಿಲೋಮೀಟರ್ ಆಗುತ್ತೆ. ಈ ನಿಯರ್ ಬೈ ಕೈಲಾಸಗಿರಿ ಮತ್ತು ಕೈವಾರ ಬೆಟ್ಟ ಕೈವಾರ ಬೆಟ್ಟ ಗೊತ್ತಲ್ವ, ಕೈವಾರ ದೇವಸ್ಥಾನ ಒಂದು ಮಠ, ಅಲ್ಲಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಸೊ ಆದರೂ ಪರವಾಗಿಲ್ಲ, ಬೈಕ್ ರೈಡರ್ಸ್ಗೆಲ್ಲ ಚೆನ್ನಾಗಿರ್ತದೆ. ಸೊ ದೇವಸ್ಥಾನ ಮಾತ್ರ ಮಸ್ತ್ ಇದೆ ಅಂತೆ ಗುರು. ವ್ಯೂಸ್ ಮಾತ್ರ ಮೇಲೆ ಅದು ದೊಡ್ಡ ಬಂಡೆ ಒಳಗಡೆ ಕೆತ್ತನೆ ಮಾಡಿ ತುಂಬ ವರ್ಷಗಳಿಂದ ಕೆತ್ತನೆ ಮಾಡಿರೋದು. ಸೊ ಅಲ್ಲಿ ಶಿವನ ವಿಗ್ರಹ ಇರೋದು. ಸೊ ಬನ್ನಿ ಹೋಗೋಣ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಅಂದರೆ ಚೆನ್ನಾಗಿದೆ ಬೆಟ್ಟ ಹತ್ತಕ್ಕೆ, ಚಿಕ್ಕದಾದ್ರೂ ಚೆನ್ನಾಗಿದೆ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಬರೋರೆಲ್ಲ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಿ. ನಾನು ಪದೇ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ, ಯಾವುದೇ ಟೆಂಪಲ್ಗೆ ಹೋಗಿರಿ, ನೀವು ಎಲ್ಲೇ ಹೋಗಿರಿ, ಪ್ಲಾಸ್ಟಿಕ್ ಮಾತ್ರ ಬಿಸಾಕಬೇಡಿ. ಸೊ ಬನ್ನಿ ಹೋಗೋಣ. ಮುಂದೆ ಕಾಣಿಸ್ತೈತಲ್ಲ, ಇದೇ ಬೆಟ್ಟ. ಸೊ ಈ ಬೆಟ್ಟದ ಒಳಗಡೆ ಶಿವನ ಕೆತ್ತನೆ ಮಾಡಿರೋದು. ಅಂದರೆ ತುಂಬ ವರ್ಷಗಳಿಂದ ಇದು ಮಾಡಿದ್ದಾರೆ ಗುರು. ನಾನು ಚಿಕ್ಕವನಾಗಿಂದನೂ ಇಲ್ಲಿ ನಾನು ಹೇಳಿದ್ನಲ್ಲ, ರೋಡ್ಗಳು ಇನ್ನೂ ಸ್ವಲ್ಪ ರೆಡಿ ಮಾಡ್ತಾರೆ ನೋಡಿ. ಕಾರ್ ಪಾರ್ಕಿಂಗೆಲ್ಲ ಈ ಕಡೆ ಎಲ್ಲ ಅಷ್ಟು ಒಂದು ಫಾರೆಸ್ಟು ಫಸ್ಟ್ ಆ ಕಡೆ ಬಿಡ್ತಾರೆ, ಬೇರೆ ಸೈಡ್ ಈ ಕಡೆ ಎಲ್ಲ ಫಾರೆಸ್ಟ್ ಇರೋದು. ಸೊ ಬರೋರೆಲ್ಲ ಹೇಳ್ತೀನಲ್ಲ, ಸ್ಮೋಕಿಂಗ್ ಆಗಿರಲಿ, ಡ್ರಿಂಕ್ಸ್ ಆಗಿರಲಿ ಏನೋ ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನ ಸೊ ಹೇಳಿದ್ನಲ್ಲ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮುಂದೆ ಕಾಣಿಸ್ತೈತಲ್ಲ, ಇನ್ನೂ ಕಲ್ಲೆಲ್ಲ ಹೊಡಿತಾನೆ ಇದ್ದಾರೆ, ತೆಗಿತಾನೆ ಇದ್ದಾರೆ. ಅದು ಇಂಪ್ರೂವ್ಮೆಂಟ್ ಮಾಡ್ತಾನೆ ಇದ್ದಾರೆ ಗುರು. ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ದೂರ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಐತೆ. ನಾವು ಬೈಕ್ ರೈಡರ್ಸ್ ಇವಾಗ ಎಲ್ಲ ಕಡೆನೂ ಕಪಲ್ಸ್ ಆಗ್ಬಿಟ್ಟವ್ರು ಗುರು. ಏನು ಗುರು ಮಾಡೋದು? ಅಂಗಡಿ ಯಾವುದು ಓಪನ್ ಇಲ್ಲ ಈ ಸದ್ಯಕ್ಕೆ. ನೋಡಿ ಕಲ್ಲುಗಳು ಹೊಡಿತಾ ಇದ್ದಾರೆ ನೋಡಿ. ಬೆಟ್ಟ ಚೆನ್ನಾಗಿದೆ, ಮಸ್ತ್ ಇದೆ ಗುರು. ಹೇಳಿದ್ನಲ್ಲ ಪದೇ ಡ್ರಿಂಕ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ಮೋಕ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಟೆಂಪಲ್ಸ್ ಹತ್ರ. ನಿಮ್ಮ ಔಟ್ಸೈಡ್ ನಿಮ್ಮ ಪರ್ಸ್ನಲ್ ನೀವೇನೇ ಮಾಡ್ಕೊಳ್ಳಿ, ಟೆಂಪಲ್ಸ್ ಹತ್ರ ಏನೂ ಬೇಡ. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ರೋಡು ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ತುಂಬ ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ. ಸೊ ಮುಂದೆ ಇನ್ನೂ ಚೆನ್ನಾಗಾಗುತ್ತೆ. ಕೋಲಾರ ನಿಯರ್ ಬೈ ಅಲ್ವಾ, ಸೊ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲೇ ಚಪ್ಪಲ್ಸ್ ಎಲ್ಲ ಲಾಸ್ಟು. ದೇವಸ್ಥಾನ ಒಳಗಡೆಗೆಲ್ಲ ಚಪ್ಪಲ್ಸ್ ಎಲ್ಲ ಅಲೋ ಮಾಡಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು ಚಪ್ಪಲ್ಸ್ ಎಲ್ಲ. ಎಲ್ಲ ಇಲ್ಲೇ ಬಿಚ್ಚಾಕ್ಬಿಟ್ಟು ಹೋಗ್ತಾಯಿದ್ದಾರೆ. ಸೊ ಫೈನಲಿ ಹತ್ರ ಬಂದ್ವಿ. ಫಸ್ಟು ಈ ಕಡೆಯಿಂದ ಎಂಟ್ರೆನ್ಸ್ ಇರಲಿಲ್ಲ. ಫಸ್ಟು ಆ ಕಡೆ ನಾವು ಅಲ್ಲಿ ಇನ್ನೊಂದು JCB ಕಾಣಿಸ್ತಿದೆಯಲ್ಲ, ಸೊ ಆ ಕಡೆಯಿಂದ ಎಂಟ್ರೆನ್ಸ್ ಇದ್ದು. ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಈ ಕಡೆಯಿಂದ ಎಂಟ್ರಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬ ವರ್ಷಗಳಾಗಿತ್ತು ಬಂದು. ಸೊ ಯಾವ ಥರ ಅಂತ ನೇಚರ್ ಮಾತ್ರ ಮಸ್ತ್ ಇದೆಗಳು. ಬೆಳಗ್ಗೆ ಹೊತ್ತು ಬಂದರೆ ಮಾತ್ರ ಬೆಂಕಿ ಇರ್ತದೆ ನೇಚರ್ ಮಾತ್ರ. ಸೊ ಯಾರೋ ಇದ್ದಾರೆ ಇಲ್ಲಿ, ಅಕ್ಕಂದಿರೋ ಅಣ್ಣಂದಿರೋ. ನೀವೇನೇ ಮಾಡಿ, ಇದು ದೇವಸ್ಥಾನ, ಚಪ್ಪಲ್ಸ್ ಎಲ್ಲ ಬಿಸಾಕಬೇಡಿ. ದೇವಸ್ಥಾನ, ಸೊ ಪ್ಲಾಸ್ಟಿಕ್ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ. ಫೈನಲಿ ಗುಹೆ ನೋಡ್ಗುರು. ಒಳಗಡೆ ಮಾತ್ರ ಬೆಂಕಿದೆ. ಗುಹೆ ಈ ಥರವು ಬಂದು 3 ಇದ್ದಾವೆ. ಈ ಥರ ಬಾಗಿಲಿದೆಯಲ್ಲ, ಸೊ ಈ ಥರದ್ದು ಬಂದು 3 ಇರೋದು. ಸೊ ಮುಂದೆ ನೋಡೋಣ ಯಾವ ಥರ ಐತೆ ಅಂತ. ಒಳಗಡೆ ಬನ್ನಿ. ಶಂಭೋ ಶಂಕರ ಹರ ಹರ ಮಹಾದೇವ. ಹಿಂಗೆ ಕೆರೆದಿದ್ದಾರೆ. ಕಲ್ಲೆಲ್ಲ ಕೆತ್ತನೆ ಮಾಡಿ ಯಾವ ಥರ ಇದು ಮಾಡಿದ್ದಾರೆ ಅಂತ ಗೊತ್ತಾ. ಬೆಂಕಿಗೆ ಅವರು
ಒಳಗಡೆ ಮಾತ್ರ ಮಸ್ತ್ ಐತೆ ಗುರು. ಡಿಫ್ರೆಂಟ್ ಫೀಲು. ಸಿ ಗುರು ಏನು ಚಿಕ್ಕ 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 ಚಿಕ್ಕದಾಗಿದೆ ಗುಹೆಗಳೆಲ್ಲ. ಕಲ್ಲು ಹೊಡೆದು ಯಾವ ಥರ ಮಾಡಿದ್ದಾರೆ. ಅಲ್ಲ ಈ ಕಲ್ಲು ಗುಹೆ ಹೊಡೆದು ಇಷ್ಟು ಥರ ಮಾಡಿರೋದಕ್ಕೆ ನೋಡ್ಗುರು ಹೆಂಗಿದೆ ಅಂತ. ಕೆತ್ತನೆ ಮಾಡಿರೋರು ಕೊಡ್ಬೇಕು. ತುಂಬ ವರ್ಷಗಳಿಂದ ಸಾಧನೆ ಮಾಡಿಬಿಟ್ಟಿದ್ದಾರೆ. ಸಿ ಗಣಪತಿಪ್ಪ, ಸಿ ಗಣೇಶ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಗುರು. ಅಲ್ಲ ಬೆಂಕಿ ಗುರು ಎಲ್ಲ ಕೆತ್ತನೆ ಮಾಡೋದು. ಒಂದು ಗುಹೆ ಟೈಪ್ ಕೆತ್ತನೆ ಮಾಡಿ ಸಿ ಇನ್ಸೈಡ್ ಮಂಟಪ ಟೈಪ್ ದೇವ್ರು ನೋಡಿ ಯಾವ ಥರ ಮಂಟಪ ಒಳಗಡೆ ಫುಲ್ ಕೆತ್ತನೆ ಮಾಡಿ ಒಳಗಡೆ ಮಂಟಪ ಕಟ್ಟಿರೋದು. ಬೆಂಕಿ ತಲೆ ಗುರು. ಸಿ ಯಾವ ಥರ ಇದೆಯಂತ ಕೆತ್ತನೆ ಮಾಡಿರೋರು ಕೊಡ್ಬೇಕು ಗುರು. ಅದು ಇನ್ನೆಷ್ಟು ವರ್ಷ ಕೆತ್ತನೆ ಮಾಡಿರ್ತಾರೆ ಈ ಥರ ಕೆತ್ತನೆ ಮಾಡಬೇಕು ಅಂದರೆ. ತುಂಬ ವರ್ಷಗಳಿಂದ ಅದು ಮಣ್ಣಲ್ಲೇ ನಾವು ಕಟ್ಟಬೇಕಂದ್ರೆ ಎಷ್ಟೋ ವರ್ಷಗಳು ತಗೊಂತೀವಿ. ಅದರಲ್ಲಿ ಈ ಥರ ಕೆತ್ತನೆ ಮಾಡಿ ವಿಗ್ರಹಗಳನ್ನೆಲ್ಲ ಕೆತ್ತನೆ ಮಾಡಿ ಈ ಥರ ಒಳಗಡೆ ಜನ ಓಡಾಡೋಕ್ಕಷ್ಟು ಜಾಗ ಮಾಡಿಕೊಟ್ರು. ಎಷ್ಟು ಕ್ಲೀನಾಗಿ ಕೆತ್ತನೆ ಮಾಡಿದ್ದಾರೆ. ಸಿ ಬೆಂಕಿದೆ ಗುರು. ಹೇಳಿದ್ನಲ್ಲ ಕೈವಾರದಿಂದ ನಿಯರ್ ಬೈ ಕೈವಾರದಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಚಿಂತಾಮಣಿಗೆ ಬಂದು ಚಿಂತಾಮಣಿಯಿಂದ ಬರ್ಬೋದು, ಮತ್ತು ಹೊಸಕೋಟೆಯಿಂದನೂ ಬರ್ಬೋದು. ನಿಯರ್ ಬೈ ಅಂದರೆ ಕೈಲಾಸಗಿರಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಈ ಪ್ಲೇಸ್ ಬಂದೇ ಬರ್ತದೆ. ಸೊ ಬನ್ನಿ. ಹೇಳಿದ್ನಲ್ಲ ಗಲೀಜೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ದೇವಸ್ಥಾನಗಳು ನಮ್ಮ ಹಿಂದೂ ಧರ್ಮ ನಾವು ಕಾಪಾಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಹಿಂದೂ ಧರ್ಮನ ಉಳಿಸಿ. ಮತ್ತು ಇಲ್ಲಿಗೆ ಬರೋರು ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಕಡೆ ಇದು ಒಂದೇ ಟೆಂಪಲ್ ಅಲ್ಲ, ಬೇರೆ ಕಡೆ ನೀವು ಯಾವ ಟೆಂಪಲ್ಗಾರು ಹೋಗಿ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ಇರಲಿ. ಸೊ ಯಾವ ಥರ ಅಂದರೆ ಆ ಥರ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಟೆಂಪಲ್ಸ್ಗೆ. ಸಿ ಅಲ್ಲೊಂದು ಬಾಗಿಲು ಇಲ್ಲೊಂದು ಬಾಗಿಲು. ಸೊ ಇನ್ನೂ ಈ ಕಡೆ ಇದ್ದಾವೆ, ಬನ್ನಿ ಹೋಗೋಣ. ನೋಡಿ ಗಾಡಿ ಅಣ್ಣ ಯಾರದು ಮೇಲೆಗೆ ಎತ್ಕೊಂಬಂಬಿಟ್ಟಿದ್ದಾನ ಗಾಡಿ. ಅಣ್ಣ ಅಲ್ಲಿರೋದಣ್ಣ ಪಾರ್ಕಿಂಗು, ಎಲ್ಲಂದ ಅಲ್ಲಿ ನಿಲ್ಲಿಸ್ಬೇಡ್ರಣ್ಣ ಗಾಡಿಗಳು. ಸಿ ಇಲ್ಲಿ ಇದ್ದಾವೆ ಬಾಗಿಲುಗಳು 1 2 3. ಸೊ ಇಷ್ಟು ಕೈಲಾಸಗಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನೋಡಿ ಯಾವ ಥರ ಇದೆ ನೋಡಿ. ಅವಾಗಲೇ ಸ್ಲಿಪ್ಪರ್ಸ್ ಅಲ್ಲೇ ಬಿಡಬೇಕು ಅಂತ ಹೇಳಿದ್ನಿ. ಅವ್ರು ಯಾರೋ ದೊಡ್ಡವ್ರು ಗುರು. ಇಂಥ ಗುರು ದೇವಸ್ಥಾನ ಆದರೂ ಕೂಡ ಹಿಂಗೆ ಹೇಳ್ಬೇಕಾ. ಸಿ ಯಾವ ಥರ ಮಾಡಿದ್ದಾರೆ ಅಂತ. ಬೆಂಕಿ ಗುರು. ಅದು ಹೇಳಿದ್ನಲ್ಲ ಟೋಟಲ್ 5 ಬಾಗಿಲುಗಳಿದ್ದಾವೆ. ಸೊ ಈ ನಡುವೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಟೆಂಪಲ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್. ನೋಡಿ ಯಾವ ಥರ ಐತಂತ. ಸಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಸೊ ಕೈಲಾಸಗಿರಿ ಬರೋರಿಗೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಸಪೋರ್ಟ್ ಮಾಡಿ. ಇಂಥ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು. ಸೊ ಮಿಸ್ ಮಾಡಬೇಡಿ. ಹೋಗ್ಬೇಕಾದ್ರೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೇ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಏನು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗುತ್ತೆ. ಸೊ ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.